ವೆಲ್ಕಮ್ ಬ್ಯಾಕ್ ಟು ನಮ್ಮದು ಹೊಸ ವೀಡಿಯೋಕ್ಕೆ. ಈ ಒಂದು ವಿಡಿಯೋಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದ್ರೆ ತುಂಬ ವಿದ್ಯಾರ್ಥಿಗಳು ಕೇಳಾಕತ್ತಿದ್ರು, ಸರ್ ನಂದೀಗ ಪ್ರಾಕ್ಟಿಕಲ್ ಕಮ್ಮಿ ಆಗೈತಿ ಮತ್ತು KCTಲೂ ಕಮ್ಮಿ ಆಗೈತಿ, ಬೋರ್ಡ್ಸ್ ಎಕ್ಸಾಮಲ್ಲೂ ಸಹ ಕಮ್ಮಿ ಆಗೈತಿ. ನಾ ಈಗ ಏನು ಥಿಂಕ್ ಮಾಡಕತ್ತೀನಿ ಅಂದ್ರೆ ಮ್ಯಾನೇಜ್ಮೆಂಟ್ ಥ್ರೂ ಒಂದು ಅಗ್ರಿಕಲ್ಚರ್ ಸೀಟ್ನ ತೊಗೊಳ್ಳಿ ಅಥವಾ ಮ್ಯಾನೇಜ್ಮೆಂಟ್ ಥ್ರೂ ವೆಟರ್ನರಿ, ಫಾರೆಸ್ಟ್ರಿ, ಹಾರ್ಟಿಕಲ್ಚರ್ ಈ ರೀತಿಯಾಗಿ ಸೀಟ್ ತೊಗೊಳ್ತೀನಿ ಸರ್, ಅದಾವ ಇಲ್ಲ ಅಂತ ಕೇಳತ್ತಾರೆ ವಿದ್ಯಾರ್ಥಿಗಳು ತುಂಬ. ಆ ಒಂದು ವಿಡಿಯೋದ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬಗ್ಗೆ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಅದಾವು ಇಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋಳಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನಂತ. ಸೊ ಮತ್ತು ಇದು ಬಿಟ್ಟು ಬೇರೆ ಏನಾದರೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬಗ್ಗೆ ಆಗಿರಲಿ ಅಥವಾ KCT ಬಗ್ಗೆ ಆಗಿರಲಿ, ನೀಟ್ ಬಗ್ಗೆ ಆಗಿರಲಿ ಏನಾದರೂ ಡೌಟ್ ಇತ್ತು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ID ಒಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿನೂ ಸಹ ಫಾಲೋ ಆಗಿ ನೀವು ನಿಮ್ಮ ಒಂದು ಡೌಟ್ನ ಕ್ಲಾರಿಫೈ ಮಾಡ್ಕೋಬೋದು. ಇಲ್ಲಿ ಸರ್ ನಂಗೆ ನಡೀತೈತೆ ಯೂಟ್ಯೂಬ್ ಒಳಗೆ ಕಮೆಂಟ್ ಮಾಡ್ತೀನಿ ಅಂದರೆ ಯೂಟ್ಯೂಬ್ ಒಳಗೂ ಸಹ ಕಮೆಂಟ್ ಮಾಡ್ಬೋದು. ಬರ್ರಿ ಇವಾಗೇನಪ್ಪ ಅಂತಂದ್ರೆ ಫಾರ್ಮ್ ಸೈನ್ಸ್ ಅಂತ ಇವಾಗ ನೀವು ಅಗ್ರಿಕಲ್ಚರ್ ಒಂದು ಸೀಟ್ ತೊಗೋಬೇಕಾಗಿತ್ತಂದ್ರೆ ನಿಮಗೆ ಎರಡು ರೀತಿ ಐತಿ. ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೀಬೇಕು, ಇನ್ನೊಂದು ಜನರಲ್ KCT ಮೆರಿಟ್ ಮೇಲೆ ನೀವು ಬರಬೇಕು. ಸೊ ಈ ರೀತಿಯಾಗಿ ಎರಡು ಐತಿ. ಇವೆರಡೂ ಸಹ ನಿಮ್ಗೆ ಅಂದ್ರೆ ಒಂದು ಒಳ್ಳೆ ಸ್ಕೋರ್ ಮಾಡೋಕ್ಕಾಗಲಿಲ್ಲ ಅಥವಾ ಏನೋ ಒಂದು ಎಕ್ಸಾಮ್ ಸರಿ ಆಗಲಿಲ್ಲ, ನಿಮ್ಗೆ ಅದೊಂದು ಸೆಲೆಕ್ಷನ್ ಆಗಲಿಲ್ಲ, ನಿಮ್ಮ ಒಂದು ಎಲಿಜಿಬಲ್ ಇದ್ರೊಳಗೆ ನಿಮ್ದು ಆಗಲಿಲ್ಲ, ನಿಮಗೇನೋ ಅಥವಾ ಅಕಸ್ಮಾತ್ ಒಂದು ಏನು ಮೆರಿಟ್ ಲಿಸ್ಟ್ ಇರ್ತೈತಿಲ್ಲ ಅದ್ರಾಗ ಎಕ್ಸಾಮ್ ಬರೋದು ಸಹ ನಿಮಗೊಂದು ಸೀಟ್ ಸಿಗಲಿಲ್ಲ ಅಂದ್ರೆ ಇವಾಗ ಹೆಂಗೆ ಮಾಡೋದು ಒಂದು ಮ್ಯಾನೇಜ್ಮೆಂಟ್ ಸೀಟ್ ಅಂತೇಳಿ. ಮ್ಯಾನೇಜ್ಮೆಂಟ್ ಸೀಟ್ ಅಂದರೆ ಇವಾಗ ಫಾರ್ಮ್ ಸೈನ್ಸಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಇರೋದಿಲ್ಲ. ಲೈಕ್ NRI ಕೋಟಾ ಅಂತೇಳಿ ಬರ್ತೈತಿ. NRI ಕೋಟಾ ಅಂದ್ರೆ ಲೈಕ್ ಯಾರಾದರೂ ನಿಮ್ಮನ್ನೊಬ್ಬರ ರೆಫರೆನ್ಸ್ ಮಾಡಿ ಆ ಒಂದು ಕಾಲೇಜಿಗೆ ನೀವು ಕೌನ್ಸ್ಲಿಂಗ್ ಮಾಡಿ ನೀವು ಆ ಕಾಲೇಜಿನ ಒಂದು ಸೀಟ್ನ ತೊಗೋಬೇಕು. ಲೈಕ್ NRI ಮೀನ್ಸ್ ಔಟ್ ಆಫ್ ಕಂಟ್ರಿಯಿಂದ ಇದು ಮಾಡ್ಕೊಂಡು ಬಂದವ್ರಿಗೆ ಅವ್ರ ಹತ್ರ ನೀವು ಒಂದು ಸೀಟ್ ಆ ಕಾಲೇಜ್ ಒಳಗೆ ತೊಗೋಬೋದು. ಇದು ಒಂದಾಯ್ತು. ಇನ್ನಿದು ಬಿಟ್ಟು ಮ್ಯಾನೇಜ್ಮೆಂಟ್ ಸರ್ ಇಲ್ಲ ಸರ್ ನನಗೆ ಅದು ಎಷ್ಟು ಹಾಕ್ಲಕ್ಕೆ ಹೋಗ್ಲಕ್ಕೆ ನಾನು ಅದಕ್ಕೆ ಸೇರ್ಕೋತೀನಿ ಅಂದ್ರೆ ಆ ರೀತಿ ಅಗ್ರಿಕಲ್ಚರಿಗೆ ಯಾವುದೇ ರೀತಿ ಒಂದು ಇದು ಇಲ್ಲ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಾಲೇಜಸಲ್ಲಿ ಇನ್ನು ಈಗ ತಾನೇ ಹೊಸದಾಗಿ ಓಪನ್ ಆದಂಥ 4-5 ಕಾಲೇಜ್ಗಳದಾವೆ ಅಂದ್ರೆ ಫಾರ್ಮ್ ಸೈನ್ಸ್ ಕಾಲೇಜ್ಗಳು. ಲೈಕ್ ಇಲ್ಲಿ ರಾಮನಗರದಲ್ಲಿ ಇರ್ತಕ್ಕಂಥದ್ದು ಒಂದು ಕಾಲೇಜ್ ಐತಿ, ಅದು ಅಗ್ರಿಕಲ್ಚರ್ ಕಾಲೇಜ್. ಮತ್ತು ದಾವಣಗೆರೆಯಲ್ಲಿ ಇರೋದು, ಮತ್ತು ಆದಿಚುಂಚನಗಿರಿ, ಮತ್ತು ಇನ್ನೊಂದು ಆಳ್ವಾಸ್ ಶಿವಮೊಗ್ಗ ಅಂಡ್ರೆ ಬರ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು 4 ಫಾರ್ ಎಕ್ಸಾಂಪಲ್ ಹೇಳಕತ್ತೀನಿ, ಇನ್ನೂ ಇದ್ದಿರಬಹುದು. ಈ ಒಂದಿಷ್ಟು ಕಾಲೇಜ್ಗಳಲ್ಲಿ ನೀವು ಸೀಟ್ನ ಪಡ್ಕೋಬೋದು, ಮ್ಯಾನೇಜ್ಮೆಂಟ್ ಸೀಟ್. ಲಾಸ್ಟ್ ಇಯರ್ ಫಸ್ಟ್ ಬ್ಯಾಚ್ ಏನು ಜಾಯ್ನ್ ಆಗೈತಿಲ್ಲ ಅಂದ್ರೆ ಇವಾಗ ಶುರುವಾಗಿ 1 ವರ್ಷ ಆಯಿತು. ಸೊ ನೀವು ಹೋದರೆ ಸೆಕೆಂಡ್ ಬ್ಯಾಚ್ ಹಾಕಿರಿ. ಸೊ ಆ ಒಂದು ಬ್ಯಾಚ್ ಹೋದ್ಮೇಲೆ ಅವ್ರಿಗೊಂದು ಫೀಸ್ ಎಷ್ಟು ತೊಗೊಂಡಿದ್ರಪ್ಪ ಅವಾಗ ಅಂದ್ರೆ 1 ಲ್ಯಾಕ್ ಏನೋ ತೊಗೊಂಡಿದ್ರಂತ ಪರ್ ಇಯರ್, ಸೆಮ್ ವೈಸ್ ಅಲ್ಲ, ಪರ್ ಇಯರಿಗೆ 1 ಲ್ಯಾಕ್ ತೊಗೊಂಡಿದ್ರಂತ. ಸೊ ಮೇ ಬಿ ನಿಮಗೆ ಹೆಚ್ಚಾಗ್ಬೋದು, ಮೇ ಬಿ ಒಂದು 20-30 ಸಾವಿರ ಹಿಂಗೇನೋ ಹೆಚ್ಚು ಮಾಡ್ಬೋದು ಅವರು 1 ಲಕ್ಷದ ಮೇಲೆ. ಬಟ್ ಅದಕ್ಕಿಂತ ಕಮ್ಮಂತೂ ಆಗೋದಿಲ್ಲ 1 ವರ್ಷಿಗಿದೆ. ಮತ್ತು ಇಲ್ಲ ನಮಗೆ ಇವೆಲ್ಲ ಪ್ರೈವೇಟ್ ಕಾಲೇಜ್ಗಳು. ಗೌರ್ಮೆಂಟ್ ಕಾಲೇಜ್ ಒಳಗೆ ಮ್ಯಾನೇಜ್ಮೆಂಟ್ ಸೀಟ್ ಇರೋದಿಲ್ಲ. ಪ್ರೈವೇಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಬಗ್ಗೆ ಹೇಳಕತ್ತೀನಿ. ಸೊ ನೀವು ಬೇಕಾದವರು ಆ ಒಂದು ಕಾಲೇಜಿಗೆ ಲೈಕ್ ನೀವು ಒಂದು ವೆಬ್ಸೈಟ್ ಒಳಗೆಲ್ಲ ಚೆಕ್ ಮಾಡಿದ್ರಿ ಅಂದ್ರೆ ಆ ಒಂದು ಕಾಲೇಜೆಲ್ಲ ಸಿಗ್ತಾವೆ, ಹೊಸದಾಗಿ ಓಪನ್ ಆದಂಥ ಅಗ್ರಿ ಕಾಲೇಜ್ಗಳು. ಈಗ ನಿಮ್ಗೆ ಏನಾರ ಸಿಗಲಿಲ್ಲ, ಯಾವ ಕಾಲೇಜ್ ಬೇಕು ಅಂತೇಳಿ ನೀವು ಹೇಳಿದ್ರಿ ಅಂದ್ರೆ ಇವಾಗ ಹೇಳಿದಲ್ಲ 4-5 ಕಾಲೇಜ್ಗಳು. ಸೊ ಅದಿಷ್ಟು ಕಾಲೇಜ್ಗಳು ಯಾವುದಾರ ಒಂದು ನಿಮಗೆ ಬೇಕಾಗಿತ್ತು ಅಂದ್ರೆ ಅದ್ರ ಡೀಟೇಲ್ಸ್ ಬೇಕಂದ್ರೆ ನಾನು ನಿಮಗೆ ಮತ್ತೆ ಕೊಡ್ತೀನಂತ. ಸೊ ಇವಾಗ ಫಾರೆಸ್ಟ್ ಇರೋದ 3 ಕಾಲೇಜ್ ಆಲ್ ಓವರ್ ನಮ್ಮ ಒಂದು ಕರ್ನಾಟಕದಲ್ಲಿ. ಒಂದು ಪೊನ್ನಂಪೇಟೆ, ಇನ್ನೊಂದು ಇರುವಕ್ಕಿ, ಮತ್ತು ಇನ್ನೊಂದು ಶಿರ್ಸಿ. ಈ 3 ಕ್ಯಾಂಪಸಲ್ಲೂ ಐತಿ. ಈ 3 ಕ್ಯಾಂಪಸಲ್ಲಿ ಯಾವುದಾದ್ರೂ ಬೇಕು ಅಂದರೆ ಲೈಕ್ ನೀವು ತೊಗೋಬೇಕು ಮ್ಯಾನೇಜ್ಮೆಂಟ್ ಥ್ರೂ ಅಂದ್ರೆ ಮ್ಯಾನೇಜ್ಮೆಂಟ್ ಯಾವುದೂ ಇರೋದಿಲ್ಲ, ಯಾಕಂದ್ರೆ ನೀವು ಪ್ಯೂರ್ ಗೌರ್ಮೆಂಟ್ ಇರೋದೈತಿ. ಗೌರ್ಮೆಂಟ್ ಒಳಗೆ ನೀವು ಅಗೇನ್ NRIನೇ ಮಾಡ್ಬೇಕು. ನೀವು ಫಾರ್ಮ್ ಸೈನ್ಸ್ ಒಳಗೆ ಬರ್ಬೇಕಂದ್ರೆ ನೀವು ಪೇಮೆಂಟ್ ಮಾಡಿ ನಾನು ಸೀಟ್ ತೊಗೋತೀನಿ ಅಂದ್ರೆ ಚಾನ್ಸೇ ಇಲ್ಲ. ಇವನ್ ಸೇಮ್ ಹಾರ್ಟಿಕಲ್ಚರು ಹಾಗೆ ಪ್ರೈವೇಟ್ ಕಾಲೇಜ್ ಏನದಾವಲ್ಲ ಅಲ್ಲಿ ನೀವು ತೊಗೋಬೋದು ಒಂದು ಸೀಟ್ನ. ಬಟ್ ವೆನ್ ಇಟ್ ಕಮ್ಸ್ ಟು ಗೌರ್ಮೆಂಟ್ ಕಾಲೇಜ್ ನೀವು ಅಲ್ಲಿ ಪೇ ಮಾಡಿ ತೊಗೊಳಕ್ಕಾಗೋದಿಲ್ಲ, ಯಾಕಂದ್ರೆ ಬಡ ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ ಮಾಡೋ ಒಂದು ಸ್ಕೀಮ್ ಅಂಡರ್ ಬರ್ತಕ್ಕಂಥವು ಎಲ್ಲ ಫಾರ್ಮ್ ಸೈನ್ಸಲ್ಲಿ. ಇವಾಗ ಅಗ್ರಿ ಕಾಲೇಜ್ ಆಗಿರಲಿ, ಹಾರ್ಟಿಕಲ್ಚರ್ನ ಹೇಳಿದೆ ಅಲ್ಲ. ಸೊ ಈ ರೀತಿ ಆಗಿತ್ತು. ಮತ್ತು ಇದು ಬಿಟ್ಟು ಮತ್ತೇನಾದ್ರು ಡೌಟ್ ಇತ್ತು ಅಂದ್ರೆ ಸೊ ನಿಮ್ಗೇನಾದ್ರು ಅದ್ರ ಬಗ್ಗೆ ಫೀಸ್ ಬಗ್ಗೆ ಎಲ್ಲ ಸ್ಟ್ರಕ್ಚರ್ ಬೇಕಾಗಿತ್ತು ಅಂದ್ರೆ ನಿಮಗೆ ನನ್ನೊಂದು ವೀಡಿಯೋ ಐತಿ, ಇನ್ನೊಂದು ಚಾನಲಲ್ಲಿ ನೀವು ವಿಸಿಟ್ ಮಾಡ್ಬೋದು. ಅಗ್ರಿಕಲ್ಚರ್ ಪ್ರೈವೇಟ್ ಕಾಲೇಜ್ ಮತ್ತು ಗೌರ್ಮೆಂಟ್ ಕಾಲೇಜ್ಗಳು ಫೀಸ್ ಹೆಂಗಿರ್ತೈತೆ ಅಂತ ಹೇಳ್ಕೊಂಡು ಅದ್ರೊಳಗೆ ಸಂಪೂರ್ಣ ಮಾಹಿತಿ ಕೊಟ್ಟೆನಂತ. ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಬಿಂದು ಏನು ಫೀಸ್ ಹೇಳಿದೆ ಅಲ್ಲ, 1 ಲಕ್ಷದ ಮೇಲೆ ಹಾಕೈತಿ ಅಂತೇಳಿ. ಸೊ ಅದೇ ಸೇಮ್ 1 ಲಕ್ಷದ ಮೇಲೆ ತೊಗೋತಾರೆ, ಕಮ್ಮಿ ಅಂತೂ ಮಾಡೋದಿಲ್ಲ. ನೋಡಿರಿ, ಯಾರಿಗಾದರೂ ಬೇಕಿತ್ತು, ಇಂಟ್ರೆಸ್ಟ್ ಇತ್ತು ಅಂದ್ರೆ ತೊಗೊಳ್ಳೋರು ಇದ್ರಿ ಅಂದ್ರೆ ಆ ಒಂದು ಇದ್ರೊಳಗೆ ಬೇಗ ಹೋಗಿ ಒಂದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಸೀಟ್ನ ಬುಕ್ ಮಾಡಿರಿ. ಯಾಕಂದ್ರೆ ತುಂಬ ವಿದ್ಯಾರ್ಥಿಗಳು ಇದಕ್ಕೋಸ್ಕರನೇ ವೇಟ್ ಮಾಡಕತ್ತಾರೆ. ಸೊ ಆದಷ್ಟು ಆ ಒಂದು ನಿಮಗೂ ಸಹ ಒಳ್ಳೆಯದಾಗಲಿ ಅಂಥೇಳಿ ಆಲ್ ದಿ ಬೆಸ್ಟ್. ಮತ್ತೇನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡಿರ್ತೀನಿ. ಸೊ ಅದಕ್ಕೆ ಬಂದು ಫಾಲೋ ಆಗಿ, ಸರ್ ನಂದು ಹಿಂಗೆ ಆಗೈತಿ ಅಂತ ಹೇಳ್ಕೆ ನೀವೇನಾದರೂ ಕೇಳಿದ್ರಿ ಅಂದ್ರೆ ಅದ್ರ ಬಗ್ಗೆ ನಾನು ನಿಮಗೊಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನಂತ. ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಓಕೆ, ಟಾಟಾ, ಬಾಯ್.